ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಪಿಎಫ್ಒ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಪಿಎಫ್ಒ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇಪಿಎಸ್ 95 ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಮಾಸಿಕ ಪಿಂಚಣಿ 7,500 ಇನ್ನು ನೀಡಬೇಕು ಎನ್ನುವಂತಹ ಒತ್ತಾಯ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದ್ದು, ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇಪಿಎಸ್ 95 ಪಿಂಚಣಿ ಹಣ ಹೆಚ್ಚಳಕ್ಕಾಗಿ ಬಹುದಿನಗಳಿಂದ ಕೂಡ ವೇಟ್ ಮಾಡ್ತಾ ಇರುವಂತಹ ಇಪಿಎಫ್ಒ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ಕೇಂದ್ರ ಸರ್ಕಾರದ ವತಿಯಿಂದ ಇಪಿಎಸ್ 95 ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ಪಿ ಎಫ್ ಗ್ರಾಹಕರಿಗೂ ಕೂಡ ಈಗಾಗಲೇ ಇಪಿಎಫ್ಒ ಮೂಲಕ ಪಿ ಎಫ್ ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಪಿ ಎಫ್ ಗ್ರಾಹಕರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಸೇವೆಗಳು ಬಹಳ ಸುಲಭವಾಗಲಿದ್ದಾವೆ. ಪಿ ಎಫ್ ಗ್ರಾಹಕರಿಗೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ನೆರವಾಗಲಿದೆ. ಅದರ ಜೊತೆಗೆ ಹಣ ಹಿಂಪಡೆಯೋದಾಗಿರ್ಬೋದು, ಹಣವನ್ನ ಕಟ್ಟುವುದಾಗಿರ್ಬೋದು ಸ್ನೇಹಿತರೆ. ಸೊ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಈ ಹಿಂದೆ ಕೂಡ ಸಾಲ ಸೌಲಭ್ಯವನ್ನ ಪಡೆಯುವಂತಹ ಪ್ರಕ್ರಿಯೆ ಏನಿತ್ತು, ಅದರ ಜೊತೆಗೆ ಏನು ಮೆಚುರಿಟಿಗೆ ಸಂಬಂಧಪಟ್ಟಂತೆ ಹಣ ಹಿಂಪಡೆಯುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೂಡ ಮಹತ್ವದ ಬದಲಾವಣೆಯನ್ನ ಮಾಡಿದ್ದು, ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಬಹುದಿನಗಳ ಬೇಡಿಕೆಯಾಗಿರುವಂತಹ ಇಪಿಎಫ್ಒ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮೂಲಕ ಕನಿಷ್ಠ ಮಾಸಿಕ ಪಿಂಚಣಿ ಏನು ಬೇರೆ ಬೇರೆ ರಾಜ್ಯಗಳಿಗೆ ಈಗಾಗಲೇ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಂಧ್ರ, ತೆಲಂಗಾಣ ಆಗಿರ್ಬೋದು ಸ್ನೇಹಿತರೆ, ಇನ್ನಿತರೆ ಕೇರಳ ಆಗಿರ್ಬೋದು. ಸೊ ಬಹಳಷ್ಟು ರಾಜ್ಯಗಳಲ್ಲಿ ಪಿಂಚಣಿ ಹಣವನ್ನ ಕೇಂದ್ರ ಸರ್ಕಾರದ ಜೊತೆಗೆ ಆಯಾ ಒಂದು ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಒಂದು ಅನುದಾನವನ್ನ ಕೂಡ ಸೇರಿಸುವುದರ ಮೂಲಕ ಪಿಂಚಣಿಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಬಟ್ ರಾಜ್ಯದಲ್ಲಿ ಕನಿಷ್ಠ ಮಾಸಿಕ ಪಿಂಚಣಿ ಸುಮಾರು 1,000ರಿಂದ ಹಿಡ್ಕೊಂಡು ಸುಮಾರು 1,500ರಿಂದ ಹಿಡ್ಕೊಂಡು 2,000ವರೆಗೆ ಮಾತ್ರ ಪಡಿತಾ ಇದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಪಿಂಚಣಿ ಹಣವನ್ನ ಕನಿಷ್ಠ ಮಾಸಿಕ ಪಿಂಚಣಿಯನ್ನ 7,500ಕ್ಕೆ ನೀಡಬೇಕು ಎನ್ನುವಂತಹ ಏನು ಬಹುದಿನಗಳ ಬೇಡಿಕೆಯಾಗಿತ್ತು, ಅದನ್ನ ಕೇಂದ್ರ ಸರ್ಕಾರ ಪೂರ್ಣಗೊಳಿಸ್ತಾ ಇಲ್ಲ. ನಿರಂತರವಾಗಿ ಪಿಂಚಣಿ ಹಣ ಹೆಚ್ಚಳ ಮಾಡುತ್ತೆ ಅಂತ ಹೇಳಿ ಹೇಳ್ತಾನೆ ಹೋಗ್ತಾ ಇದೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಿಲ್ಲ. ಬಟ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು 2-3 ದಿನಗಳಿಂದ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಈಗಾಗಲೇ ಕೇಂದ್ರದ ಮೂಲಗಳಿಂದ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯದಲ್ಲಿ ಬೆಲೆ ಏರಿಕೆಯಂತಹ ಕೆಲವೊಂದಿಷ್ಟು ಬಹಳಷ್ಟು ಸಮಸ್ಯೆಯಿಂದಾಗಿ ಈಗ ಪ್ರಸಕ್ತ ಪಡಿತಾ ಇರುವಂತಹ ಪಿಂಚಣಿ ಸಾಕಾಗಂಗಿಲ್ಲ. ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು. ಕನಿಷ್ಠ ಮಾಸಿಕ ಪಿಂಚಣಿಯನ್ನ 7,500ರವರೆಗೆ ಪಿಂಚಣಿಯನ್ನ ನೀಡಬೇಕು ಎನ್ನುವಂತಹ ಬಹುದಿನಗಳ ಏನು ಬೇಡಿಕೆಯಾಗಿದೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕೂಡ ಇಪಿಎಫ್ಒ ಅಧಿಕಾರಿಗಳ ಜೊತೆಗೆ ಹಣಕಾಸು ಇಲಾಖೆ ವತಿಯಿಂದ ಕೂಡ ಮಹತ್ವದ ಸಭೆ ನಡೆದಿದೆ ಸ್ನೇಹಿತರೆ. ಸೊ ಮುಂಬರುವಂತಹ ಏನು ಮುಂಗಾರು ಅಧಿವೇಶನ ಇದೆ. ಸೊ ಆ ಒಂದು ಮುಂಗಾರು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಮೂಲಕ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ ಈಗಾಗಲೇ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೂಡ ದೊರಕಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಕನಿಷ್ಠ ಮಾಸಿಕ ಪಿಂಚಣಿಯನ್ನ 7,500ರವರೆಗೆ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಮೂಲಗಳಿಂದ ಲಭ್ಯವಾಗ್ತಾ ಇತ್ತು. ಒಟ್ಟಾರೆಯಾಗಿ ಇದೇ ಮುಂಬರುವಂತಹ ಮುಂಗಾರು ಅಧಿವೇಶನದಲ್ಲಿ ಅಧಿಕೃತವಾಗಿ ಕೂಡ ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳ್ಬರ್ತಾ ಇದೆ ಸ್ನೇಹಿತರೆ. ಸೊ ಹಣಕಾಸು ಇಲಾಖೆಯಿಂದ ಕೂಡ ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದ್ದು, ಕನಿಷ್ಠ ಮಾಸಿಕ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕು. ಸೊ 7,500 ಮಾಡ್ತಾರ ಅಥವಾ ಮತ್ತೆ ಬೇರೆ ಅಂಕಿಯನ್ನ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎನ್ನುವಂತಹ ಮಾಹಿತಿಗಳು ಮೂಲಗಳಿಂದ ಲಭ್ಯವಾಗ್ತಾ ಇದ್ದಾವೆ. ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ. ಇನ್ನೊಂದು 15 ದಿನಗಳ ಒಳಗಾಗಿ ಸೊ ಈ ಒಂದು ಮುಂಗಾರು ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ. ಅದರ ಜೊತೆಗೆ ಪಿ ಎಫ್ ಗ್ರಾಹಕರಿಗೂ ಕೂಡ ಸಂಬಂಧಪಟ್ಟಂತೆ ಇಪಿಎಫ್ಒ 3.0 ಲಾಂಚ್ ಆಗಿದ್ದು, ಈಗಾಗಲೇ ಇಪಿಎಫ್ಒ ಗ್ರಾಹಕರಿಗೆ ತಮ್ಮ ಒಂದು ಹಣದ ಸಂಬಂಧಪಟ್ಟಂತಹ ಹಣ ಕಳೆದ ಸುಮಾರು 3-4 ತಿಂಗಳಿಂದ ಕೂಡ ಎಷ್ಟು ಪಿ ಎಫ್ ಖಾತೆಯಲ್ಲಿ ಅಷ್ಟು ಹಣ ಸಂಗ್ರಹವಾಗಿದೆ, ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಆನ್ಲೈನ್ ಮೂಲಕನೇ
ಈಗ ಪ್ರತ್ಯೇಕವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದಾಗಿದೆ. ಅದರ ಜೊತೆಗೆ ತಾವು ಕನಿಷ್ಠ ಮ್ಯಾಕ್ಸಿಮಮ್ ಆಗಿ ಸುಮಾರು 75,000ವರೆಗೆ ಸುಮಾರು 75% ಹಣವನ್ನ ತಮ್ಮ ಖಾತೆಯಲ್ಲಿರುವಂತಹ ಸುಮಾರು 75% ಹಣವನ್ನ ಹಿಂಪಡೆಯಲಿಕ್ಕೆ ಕೂಡ ಈಗಾಗಲೇ ಅವಕಾಶವನ್ನ ನೀಡಲಾಗಿದ್ದು, ಇದರಿಂದ ದೊಡ್ಡ ಪ್ರಮಾಣದಲ್ಲಿ UPI ಮೂಲಕ ಈ ಬ್ಯಾಂಕ್ ATM ಮೂಲಕ ತಾವು ಆಧಾರ್ ಕಾರ್ಡ್ ಮೂಲಕ ತಮ್ಮ ಒಂದು EPF ನ ಲಿಂಕ್ ಮಾಡೋದ್ರ ಮೂಲಕ ಹಣವನ್ನ ಹಿಂಪಡೆಯುವಂತಹ ಸೌಲಭ್ಯವನ್ನ ಕೂಡ ಒದಗಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಒಟ್ಟಾರೆಯಾಗಿ ಇದರಿಂದ EPFO ಗ್ರಾಹಕರಿಗೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಸಹಾಯ ಆಗಲಿದೆ ಸ್ನೇಹಿತರೆ. ಅದರ ಜೊತೆಗೆ ಕನಿಷ್ಠ 25% ಠೇವಣಿಯನ್ನ ಇಡುವುದು ಕಡ್ಡಾಯಗೊಳಿಸಿದರೆ ಸ್ನೇಹಿತರೆ. ತಮ್ಮ ಒಂದು EPFO ಪಿಂಚಣಿಯ ಹಣವನ್ನ ಪಡೆಯುವಂತಹ ಪಿಂಚಣಿದಾರರು ಕೂಡ ಕನಿಷ್ಠ ಪಿಂಚಣಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ EPFO ಗ್ರಾಹಕರು ಕೂಡ ತಮ್ಮ ಒಂದು ಕನಿಷ್ಠ 25% ಹಣವನ್ನ ಮೆಚುರಿಟಿ ವರೆಗೆ ತಾವು ಅದನ್ನ ಇಡಬೇಕಾಗುತ್ತೆ. ಅದರ ಜೊತೆಗೆ ಮ್ಯಾಕ್ಸಿಮಮ್ ಆಗಿ ಸುಮಾರು 75% ವರೆಗೆ ತಾವು ಹಣವನ್ನ ಹಿಂಪಡೆಯುವಂತಹ ಅವಕಾಶ ಕೂಡ ಈಗ EPFO ತಮ್ಮ ಒಂದು ಗ್ರಾಹಕರಿಗೆ ನೀಡಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಅದರ ಜೊತೆಗೆ ಕನಿಷ್ಠ 5 ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ತಾವು ಆನ್ಲೈನ್ ಮೂಲಕನೇ ತಿಳ್ಕೋಬಹುದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಲಭ್ಯ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನ ಕೂಡ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.